ಶ್ರಾವಣ ಮಾಸ ಶುರುವಾಯಿತು ಅಂದರೆ ಸಾಕು, ಎಲ್ಲರ ಮನೆಯಲ್ಲೂ ಉಪವಾಸದ ಸಂಭ್ರಮ. ಉಪವಾಸ ದಿನಗಳಲ್ಲಿ ದೇಹಕ್ಕೆ ತಕ್ಷಣ ಶಕ್ತಿ ನೀಡುವ, ನಾಲಿಗೆಗೆ ರುಚಿ ನೀಡುವ ಗರಮ ಗರಂ ಸಬ್ಬಕ್ಕಿ ಕಿಚಡಿ ಇದ್ದರೆ ಸಾಕು, ದಿನಪೂರ್ತಿ ಆ್ಯಕ್ಟಿವ್ ಆಗಿ ಇರ್ಬೋದು. ಸಿಂಪಲ್ ಆಗಿ ಉಪವಾಸಕ್ಕೆ ಯಾವ ರೀತಿ ಸಬ್ಬಕ್ಕಿ ಕಿಚಡಿ ಮಾಡೋದಂತ ತೋರಿಸ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ಫುಲ್ಲಾಗಿ ನೋಡಿ ಫ್ರೆಂಡ್ಸ್. ಹಾಗೆ ಇನ್ನೂ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇವಾಗ ನೋಡಿ, ಒಂದು ಕಡಾಯಿದಲ್ಲಿ ಹಸಿಮೆಣಸಿನಕಾಯಿನ ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಅಡುಗೆ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಅಡುಗೆ ಎಣ್ಣೆ ಬದಲು ನೀವು ತುಪ್ಪ ಕೂಡ ಯೂಸ್ ಮಾಡ್ಬೋದು. ಉಪವಾಸಕ್ಕೆ ಅಂತ ಮಾಡ್ತಾ ಇರೋದ್ರಿಂದ ನಾನು ಸಿಂಪಲ್ಲಾಗಿ ಏನೂ ಆ್ಯಡ್ ಮಾಡ್ತಾ ಇಲ್ಲ. ಜಸ್ಟ್ ಮೆಣಸಿನ್ಕಾಯಿ ಹಾಗೆ ಶೇಂಗಾ ಪೌಡರು ಮತ್ತು ಉಪವಾಸಕ್ಕೆ ಯೂಸ್ ಮಾಡ್ತಕ್ಕಂಥ ಉಪ್ಪನ್ನು ಹಾಕಿ ನಾನು ಸಿಂಪಲ್ಲಾಗಿ ಸಬ್ಬಕ್ಕಿ ಕಿಚಡಿನ ಮಾಡಿ ತೋರಿಸ್ತಾ ಇದ್ದೀನಿ. ಯಾರಾದರೂ ಉಪವಾಸ ಮಾಡಬೇಕಾದ್ರೆ ಫಾದರ್ ಲೋನ್ ಅಂತ ಸಿಗುತ್ತೆ, ಅದನ್ನು ಯೂಸ್ ಮಾಡಬೇಕು, ಹೊರತಾಗಿ ಮನೆಯಲ್ಲಿ ಸಿಗ್ತಕ್ಕಂಥ ಉಪ್ಪನ್ನು ಯೂಸ್ ಮಾಡಬೇಡಿ. ಇವಾಗ ನೋಡಿ, ಮೆಣಸಿನ್ಕಾಯಿ ಎಲ್ಲ ಫ್ರೈ ಆಗಿದೆ. ನಾನು ಇವಾಗ ಅದಕ್ಕೆ ಸಾಬುದಾನಿನ ಆ್ಯಡ್ ಮಾಡ್ತಾ ಇದ್ದೀನಿ. ಇವಾಗ ರುಚಿಗೆ ತಕ್ಕಷ್ಟು ಪಾದರ್ ಲೋನನ್ನು ಹಾಕ್ತಾಯಿದ್ದೀನಿ. ಪಾದರ್ ಲೋನ್ ಅಂದರೆ ಇದಕ್ಕೆ ಉಪವಾಸದ ಉಪ್ಪು ಅಂತಲೂ ಕರೀತಾರೆ. ಉಪವಾಸ ಮಾಡಬೇಕಾದ್ರೆ ಈ ಉಪ್ಪನ್ನು ಯೂಸ್ ಮಾಡಬೇಕು, ಮನೆಯಲ್ಲಿ ಇರ್ತಕ್ಕಂಥ ಉಪ್ಪನ್ನು ಯೂಸ್ ಮಾಡಬಾರ್ದು. ಇವಾಗ ನೋಡಿ, ನಾನು ಪಾದರ್ ಲೋನನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಹಾಕ್ಕೊಂಡು ಒಂದು ಮಿಕ್ಸ್ ಕೊಡ್ತೀನಿ. ಮತ್ತು ಏನಂದರೆ, ಶೇಂಗಾನ ನಾವು ಜಾಸ್ತಿ ಯೂಸ್ ಮಾಡಬೇಕು. ಒಬ್ಬೊಬ್ಬರು ಶೇಂಗಾ ಇಷ್ಟಪಡಲ್ಲ, ಹಾಗೆ ಒಬ್ಬೊಬ್ಬರು ಶೇಂಗಾ ಜಾಸ್ತಿ ಇದ್ದರೆ ಇಷ್ಟ ಆಗುತ್ತೆ ಅಂತ ಹೇಳ್ತಾರೆ. ನಿಮಗೆ ಅನುಗುಣವಾಗಿ ನೀವು ಮಾಡ್ಕೊಳ್ಳಿ. ನಮಗೆ ಶೇಂಗಾ ಇಷ್ಟ ಆಗುತ್ತೆ, ಸೊ ಹಾಗಾಗಿ ನಾನು ಜಾಸ್ತಿ ಶೇಂಗಾ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಅಷ್ಟೇ ತಿನ್ನಲಿಕ್ಕೂ ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ. ಇದನ್ನು ನಾವು ವೆಯ್ಟ್ ಲಾಸ್ಗೂ ಕೂಡ ಯೂಸ್ ಮಾಡ್ಬೋದು, ಹಾಗೆ ಮಾರ್ನಿಂಗು ಬ್ರೇಕ್ಫಾಸ್ಟ್ಗೂ ಕೂಡ ಯೂಸ್ ಮಾಡ್ಬೋದು. ಇದನ್ನು ತಿನ್ನೋದ್ರಿಂದ ನಮಗೆ ಯಾವುದೇ ರೀತಿ ವೆಯ್ಟ್ ಗೇನ್ ಅದು ಎಲ್ಲ ಆಗೋಲ್ಲ, ಹಾಗೆ ದೇಹಕ್ಕೆ ಕೂಡ ತಂಪು ಕೂಡ ಆಗುತ್ತೆ, ಹಾಗೆ ವೆಯ್ಟ್ ಲಾಸ್ ಕೂಡ ಮಾಡೋಕ್ಕೂ ತುಂಬಾ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್. ಹಾಗೆ ಇನ್ನೂ ಒಂದು ಏನಂದರೆ, ಜಾಸ್ತಿ ಉಪವಾಸ ಮಾಡ್ತಕ್ಕಂಥ ಜನಗಳು ಇದನ್ನು ಯೂಸ್ ಮಾಡ್ತಾರೆ. ಹಾಗೆ ಶುಗರು ಇರ್ತಕ್ಕಂಥವರು ಕೂಡ ತಿನ್ಬೋದು, ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಮತ್ತು ಇದರಿಂದ ಪಾಯಸ ಕೂಡ ಮಾಡಿ ತಿಂತಾರೆ. ಸಾಬುದಾನಿನ ಹಾಗೆ ಬಡವರದ ಒಂದು ಸಾಬುದಾನಿ ಒಂದು ಉಪಹಾರ ಅಂತಲೇ ಹೇಳ್ಬೋದು. ಹಾಗೆ ನೀವು ಯಾವ ರೀತಿ ಈ ಸಾಬುದಾನಿ ಕಿಚಡಿನ ಮಾಡ್ತೀರಾ ಅಂತ ಕಾಮೆಂಟ್ ಮೂಲಕ ತಿಳಿಸಿ. ನಾನು ಸಿಂಪಲ್ಲಾಗಿ ಸಾಬುದಾನಿ ಕಿಚಡಿನ ಮಾಡಿ ತೋರಿಸಿದ್ದೀನಿ. ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ನಮ್ಮ ಕಡೆಯಂತೂ ಸಿಂಪಲ್ಲಾಗಿ ಉಪವಾಸಕ್ಕೆ ಜಾಸ್ತಿ ಯಾವುದು ಐಟಮ್ಸ್ನೆಲ್ಲ ಆ್ಯಡ್ ಮಾಡಲ್ಲ, ತುಂಬಾ ಸಿಂಪಲ್ಲಾಗಿ ಮಾಡ್ತಾರೆ. ಸೊ ಹಾಗಾಗಿ ನಾನು ಕೂಡ ಅದೇ ರೀತಿಯಾಗಿ ಮಾಡಿ ತೋರಿಸ್ತಾ ಇದ್ದೀನಿ. ಮತ್ತು ಕೆಲವೊಂದು ಕಡೆ ಕೆಲವೊಂದು ವಸ್ತುಗಳನ್ನು ಆ್ಯಡ್ ಮಾಡ್ತಾರೆ, ಅಂದರೆ ಬಟಾಟೊ ಹಾಗೆ ಉಳ್ಳಾಗಡ್ಡಿ, ಟೊಮೆಟೊ ಇವುಗಳನ್ನೆಲ್ಲ ಹಾಕಿ ಕಿಚಡಿಯನ್ನು ಮಾಡ್ತಾರೆ. ನಾವು ಸಿಂಪಲ್ಲಾಗಿ ಮಾಡೋದ್ರಿಂದ ಈ ರೀತಿ ಮಾಡಿ ತೋರಿಸ್ತಾ ಇದ್ದೀನಿ. ಲಾಸ್ಟಲ್ಲಿ ಸ್ವಲ್ಪ ಸಕ್ಕರೆನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸಕ್ಕರೆ ಕೂಡ ಹಾಕೋದ್ರಿಂದ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಕೆಲವೊಂದು ಸೈಡು ಲೆಮನ್ ಕೂಡ ಯೂಸ್ ಮಾಡ್ತಾರೆ, ನಾನು ಲೆಮನ್ ಯೂಸ್ ಮಾಡ್ತಾ ಇಲ್ಲ. ಜಸ್ಟ್ ಸಕ್ಕರೆ ಮತ್ತು ಪಾದರ್ ಲೋಣ ಅಷ್ಟೇ ಹಾಕ್ಕೊಳ್ತಾ ಇದ್ದೀನಿ. ಹೀಗೆ ಮಾಡ್ಕೊಂಡು ತಿಂದರೂ ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ. ಮೇನಾಗಿ ಸಾಬುದಾನಿಗೆ ಏನು ಅಂದರೆ, ನಾವು ಯಾವ ರೀತಿ ನೆನೆಸಿ ಇಡ್ತೀವಿ ಸಾಬುದಾನಿನ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಹಾಗಾಗಿ ತುಂಬಾ ನೆನೆಸಿಬಿಟ್ರೆ ಅದು ಒಂಥರ ಮಿದು ಮಿದು ಆಗಿಬಿಟ್ಟು ಎಲ್ಲನೂ ಅಂಟಿಕೊಳ್ಳುತ್ತೆ. ಸೊ ನಾವು ಜಾಸ್ತಿ ಹೊತ್ತು ನೆನೆಸಿಟ್ಟು ಈ ರೀತಿ ಉದುರಾಗಿ ಒಂದಕ್ಕೊಂದು ಅಂಟ್ಕೊಳ್ಳೋದೇ ರೀತಿಯಾಗಿ ನಮ್ಮ ಸಾಬುದಾನಿ ಕಿಚಡಿ ರೆಡಿ ಆಗುತ್ತೆ. ನೋಡ್ಬೋದು ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ. ಹಾಗೆ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಬಾಯ್ ಆಲ್.